ರಾತ್ರಿ ಎಪಿಸೋಡ್. ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನೈಟ್ ಏನೇನು ನಡೀತು ಅಂತ ಈಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೀ ಇದು ಏನು ಎಪಿಸೋಡ್ ಇತ್ತಲ್ಲ ಬರೀ ನಾಮಿನೇಷನ್ ಎಪಿಸೋಡ್ ಆಗಿತ್ತು ಅಂತಲೇ ಹೇಳ್ಬೋದು. ನಾಮಿನೇಷನ್ ಬಿಟ್ಟರೆ ಬೇರೆ ಏನು ಅಷ್ಟೊಂದು ಜಾಸ್ತಿ ಹಾಕಲಿಲ್ಲ. ನಾಮಿನೇಷನ್ ಎಷ್ಟೊತ್ತು ಹಾಕಿದ್ರು ಒಂದು ಎಪಿಸೋಡ್ ಪೂರ್ತಿ ಅದನ್ನೇ ಹಾಕ್ಬಿಟ್ರು. ಅಷ್ಟು ಎಪಿಸೋಡು ಲೆಂತ್ ಆಗಿತ್ತು. ಬರೀ ನಾಮಿನೇಷನ್ಗೆ ಏನೇನು ಬಳಸಿದ್ರು ಅದನ್ನು ಅಷ್ಟು ಎಪಿಸೋಡೇ ಮಾಡಿಬಿಟ್ರು ಅನ್ನಿಸ್ತು ಈ ಎಪಿಸೋಡ್ ಇದು ನೋಡಿದ ಮೇಲೆ. ಬಟ್ ಅಶ್ವಿನಿ ಮೇಡಮ್, ನೀವು ಮಾತಾಡಿದ್ದು ತಪ್ಪು. ನೀವು ಹೇಳ್ತೀರಾ ಅದೇ ಹೆಣ್ಣಿನ ಪ್ರಕಾರ ಆಗಲಿ ನಾನು ಸ್ಟ್ಯಾಂಡ್ ತೊಗೊತೀನಿ ಅಂತ. ಬಟ್ ಆ ರೀತಿ ಇನ್ಮೇಲೆ ಯಾವತ್ತೂ ಸ್ಟೇಟ್ಮೆಂಟ್ಗಳನ್ನ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ಯಾವುದೇ ಹೆಣ್ಣಿನ ಪರವಾಗಲಿ ನೀವು ನಿಂತ್ಕೊತೀರಾ ಅಂದರೆ ಮಾತ್ರ, ಸ್ಟ್ಯಾಂಡ್ ತೊಗೊತೀರಾ ಅಂದರೆ ಮಾತ್ರ ಆ ರೀತಿ ಹೇಳಿ. ನನಗನ್ಸಿದ್ದು, ವೈಯಕ್ತಿಕವಾಗಿ ನನಗನ್ಸಿದ್ದು ನೀವು ಚೆನ್ನಾಗಿ ಆಡ್ತಾಯಿದ್ದೀರಾ, ಹಾಗೇನಿಲ್ಲ. ಒಟ್ಟು ಸುಮ್ಮನೆ ಸುಳ್ಳು ಹೇಳ್ಕೊಂಡು ನಿಮ್ಮ ಇದನ್ನು ನೀವು ಹಾಳು ಮಾಡ್ಕೋಬೇಡಿ ಅಷ್ಟೆ. ನೀವು ಒಂದು ಹೆಣ್ಣಿಗೆ ತೊಡೆ ಮೇಲೆ ಮಾಡ್ಕೊತೀಯ, ಧ್ರುವಂಥವ್ರು ಅಸಹ್ಯ ಆ ರೀತಿ ಪದ ಬಳಕೆ ಮಾಡ್ಬೇಕಾದ್ರೆ, ನೀವು ರಾಜೇ ರಘು ಅವ್ರ ಜೊತೆಗೆ ನೀವು ಜಗಳ ಆಡ್ಬೇಕಾದ್ರೆ ನಾನು ಹೆಣ್ಣು ಪರನೇ ಸ್ಟ್ಯಾಂಡ್ ತೊಗೊಂಡು, ಹೆಣ್ಮಕ್ಳ ಪರ ನಾನು ಸ್ಟ್ಯಾಂಡ್ ತೊಗೊತೀನಿ ಅಂದವರು ಇಲ್ಲಿ ಬರಲಿಲ್ಲ ಸ್ಟ್ಯಾಂಡಿಗೆ. ಪರ್ಸ್ನಲಾಗಿ ನನಗೆ ಅನಿಸಿದ್ದು ಅವತ್ತೇ ಆಗಲಿ ಆ ರೀತಿ ಸ್ಟೇಟ್ಮೆಂಟ್ಗಳು ನಿನ್ಮೇಲೆ ಯಾವತ್ತೂ ಕೊಡೋಕೆ ಹೋಗಬೇಡಿ. ಇನ್ಮೇಲೆ ಜನ ನಿಮ್ಮನ್ನು ನಂಬೋದು ಇಲ್ಲ. ಬೇಕಾದ್ರೆ ಬೇರೆ ಥರ ಮಾಮೂಲಿ ನೀವು ಆಟ ಆಡಿಲ್ಲ ಅಂದ್ರೂ ನಡೀತೈತೆ, ಸುಮ್ಮನೆ ಕೂತ್ಕೊಂಡ್ರೆ ನಡೀತೈತೆ. ಸುಮ್ಮನೆ ಅಂತಾರೆ ಸ್ಟೇಟ್ಮೆಂಟ್ ಹೇಳಿ ಸುಮ್ಮನೆ ಯಾಕಿದ್ದನ್ನು ಹಾಕ್ತೀರ ಹೊರಗಡೆ, ಸುಮ್ಮನೆ ಈ ಡಮ್ಮಿ ಆಗೋಗ್ಬಿಡ್ತೀರ. ಇವಾಗ ಹೆಂಗೋ ಒಂದು ರೇಂಜಿಗೆ, ಮೊದಲು ಹೆಂಗೋ ಒಂದು ರೇಂಜಿಗೆ ಇದ್ರಿ ಅನಿಸುತ್ತೆ, ಇವಾಗ ಡಮ್ಮಿ ಆಗ್ಬಿಟ್ಟಿದ್ರು. ಅದ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ಬಟ್ ನನಗೆ ಗಿಲ್ಲಿ ಬಗ್ಗೆ ಅನಿಸಿದ್ದೇನು ಅಂದರೆ ಅವನು ಪಕ್ಕಾ ಲಿಸನರ್ ಅನಿಸುತ್ತೆ. ಏನೇ ಆಗಲಿ ಪ್ರತಿಯೊಂದು ಕೇಳಿಸ್ಕೊತಾನೆ. ಅವ್ರು ಹಿಂಗೆ ಹೇಳಿದರು, ಅವ್ರು ಇಷ್ಟೇ ಹಿಂಗೆ ಮಾತಾಡಿದ್ರು ಅಂತ ಪ್ರತಿಯೊಂದು ಕೇಳಿಸ್ಕೊಂಡೆ ಅವನು ಇದನ್ನು ಮಾಡೋದು, ನಾಮಿನೇಷನ್ ಮಾಡೋದು. ಅದಾದಮೇಲೆ ರಾಶಿಕಾ ಹಾಗೂ ರಕ್ಷಿತಾ ಅವ್ರ ಜಗಳ, ಆ ಜಗಳದಲ್ಲಿ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು ರಕ್ಷಿತಾ ಅವರು ರಾಶಿಕಾನ ನಾಮಿನೇಟ್ ಮಾಡಿದ್ರಲ್ಲಿ ಸ್ವಲ್ಪ ತಪ್ಪು ಕಾಣ್ತು. ಅವರು ಯಾರನ್ನ ನಾಮಿನೇಷನ್ ಅವರು ಹೆಸರು ಯೂಸ್ ಮಾಡ್ಕೊಂಡು ಯಾರಿಗಾನ ಬೈಲಿ, ಅದು ತಪ್ಪಿಲ್ಲ. ಬಟ್ ನೋಡಿಕೊಂಡು ನಾಮಿನೇಷನ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ರಕ್ಷಿತಾ ಅವರು ಒಳ್ಳೆ ಆಟ ಆಡ್ತಿದ್ದಾರೆ, ಅವ್ರ ಆಟಕ್ಕೆ ಅವ್ರು ಹಾಳು ಮಾಡ್ಕೊತಾ ಇದ್ದಾರೆ. ಅಶ್ವಿನಿ ಅವ್ರ ಜೊತೆಗೆ ಬಿದ್ದು ನನಗನ್ಸಿದ್ದು, ಮೊದಲು ನಾನು ಅವ್ರಿಗೆ ಸಪೋರ್ಟೇ ಮಾಡ್ತಿದ್ದೆ ರಕ್ಷಿತಾ ಅವರಿಗೆ. ಬಟ್ ನನಗೇನಾಯಿತು ಅಂದರೆ ಅದೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಆಯ್ತಾ, ರಾಶಿಕಾ ಅವರು ಆಮೇಲೆ ಅಶ್ವಿನಿ ಅವ್ರನ್ನ ಚೆನ್ನಾಗಿ ರೇಗಿಸ್ತಾರೆ. ಧ್ರುವಂತ ಹಾಗೂ ರಘು ಅವ್ರದ್ದು ಜಗಳ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಹೊರ್ಗಡೆ ಬಂದರೆ ನಾನಾ ನೀನು ಅನ್ನೋ ರೇಂಜಿಗಿದ್ದಾರೆ ಅವರಿಬ್ಬರು. ಬಟ್ ಧ್ರುವಂತ ಅವರು ನೀವೇನೇ ಗೊತ್ತಿಲ್ಲದಲೇ ಒಬ್ಬ ವ್ಯಕ್ತಿ ಬಗ್ಗೆ ಅದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗಬೇಡಿ. ಅವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತೇ ಹೊರತು ಆ ಸಾಧನೆಗೆ ಏನು ಎಫರ್ಟ್ ಹಾಕಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಊಟದ ವಿಚಾರದಲ್ಲಿ ಅದೇ ಕಾರಣಕ್ಕೂ ಯಾವ ವ್ಯಕ್ತಿಗೂ ಆ ರೀತಿ ಮಾತಾಡೋಕ್ಕೆ ಹೋಗಬೇಡಿ. ಇದು ನನಗೆ ಇಷ್ಟು ಬಿಗ್ ಬಾಸ್ ನೋಡಿದ ಮೇಲೆ ನನಗೆ ಅನಿಸಿದ್ದು. ಇದರಲ್ಲಿ ಏನು ಯಾರ್ಯಾರು ಸರಿ ಯಾರ್ಯಾರು ತಪ್ಪು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.